ಇವಾಗ ಅಸ್ತಮಾ ಬಂತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಹೇಳಿದ್ರೆ ನೀವು ಒಂದು ಪ್ರಾಡಕ್ಟ್ ಇದೆ ಅಂತ. ಎಕ್ಸಸೈಸ್ ಲಂಗ್ಸ್ ಎಕ್ಸಸೈಸ್ ಮಷಿನ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ. ಓಕೆ, ಹೇಗೆ ವರ್ಕ್ ಆಗುತ್ತೆ ಇದು ಮೇಡಮ್? ಇದರಿಂದ ನಾವೇನು ಮಾಡ್ಬೋದು ಅಂತಂದರೆ ನಮ್ಮ ಲಂಗ್ಸ್ಗೆ ಈಸಿಯಾಗಿ ಎಕ್ಸಸೈಸ್ ಮಾಡ್ಬೋದು. ಉದಾಹರಣೆಗೆ ಈಗ ನೋಡ್ರಿ, ಇದು ಓಪನ್, ಇದನ್ನು ಒಬ್ಬರು ಮಾತ್ರ ಉಪಯೋಗಿಸ್ಬೇಕು. ಹಾಗಾಗಿ ನಮ್ಮ ಹತ್ರ ಒಂದೇ ಇರೋದ್ರಿಂದ ನಾನೇ ಉಪಯೋಗಿಸಿ ನಿಮಗೆ ತೋರಿಸ್ತೀನಿ. ಓಕೆ, ಇದನ್ನು ಮತ್ತೆ ಮನೆಯಲ್ಲಿ 2-3 ಯೂಸ್ ಮಾಡೋಕ್ಕೆ ಬರಲ್ಲ, ಒಬ್ಬರು ಮಾತ್ರ ಯೂಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಒಂದ್ಸತಿ ಇದನ್ನು ಬಾಯಲ್ಲಿ ಇಟ್ಕೊಂಡು ಈ ಥರ ಅಂದರೆ 30 ಟೈಮ್ಸ್ ಬೆಳಗ್ಗೆ 30 ಟೈಮ್ಸ್ ಸಂಜೆ ಮಾಡಬೇಕು. ಓಕೆ, ಇದ್ರ ಜೊತೆಗೆ ಅಸ್ತಮಾಕ್ಕೆ ಅಂತೇಳಿ ನಮ್ಮ SVPL ಸಂಸ್ಥೆಯಲ್ಲಿ ಔಷಧೋಪಚಾರಗಳು ಕೂಡ ಇದ್ದಾವೆ. ಅದನ್ನು 3 ಮಂತ್ಸ್ ಒಂದು ಕೋರ್ಸ್ ಅಂತ ಇರುತ್ತೆ. ಆ ಕೋರ್ಸ್ ಪ್ರಕಾರ ತೊಗೊಳ್ಳೋದ್ರಿಂದ ತುಂಬ ಮೆಡಿಸಿನ್ಸ್ಗಳಿದ್ದಾವೆ ಅಸ್ತಮಾಕ್ಕೆ ಅಂತ ಹೇಳಿ. ಬಟ್ ಅದನ್ನು ಕಂಟಿನ್ಯೂ ಆಗಿ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಒಂದು 3 ಮಂತ್ಸು ಈ ಥರ ಪತ್ತೆ ಮುಖಾಂತರ ಡಯಟ್ ಮುಖಾಂತರ ಮಾಡಬೇಕು. ಬಟ್ ಇದು ಎಕ್ಸಸೈಸ್ ಮಾಡುವಂಥದ್ದು. ಈಗ ಆರೋಗ್ಯವಾಗಿರೋರು ಮಾಡ್ಬೋದು. ನನಗೆ ಯಾವುದೂ ಲಂಗ್ಸ್ ಡಿಸೀಸ್ಗಳಿಲ್ಲ, ಬಟ್ ನಾನು ಆರೋಗ್ಯವಾಗಿರಬೇಕು ಅಂದರೆ ದಿನ ಬೆಳಗ್ಗೆ ಇದರಿಂದ 30 ಸತಿ ಮಾಡ್ತೀನಿ. ಅದಾದಮೇಲೆ ಇದನ್ನು ನಾನು ತೋರಿಸ್ತಾ ಇರೋದು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಪರ್ಸ್ನಲ್ ಯೂಸ್ಡ್ ಪ್ರಾಡಕ್ಟ್ ಇದು. ಓಕೆ, ಇದು ಬರೋದು ಈ ಥರ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಡೈಲಿ ಯೂಸ್ ಮಾಡುವಂಥದ್ದು. ಇವಾಗ ಲಂಗ್ಸ್ಗೆ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಬೆಳಗ್ಗೆ ಮತ್ತು ಸಂಜೆ ಟೈಮು ಯಾವ ಏಜ್ ಅವರೆಲ್ಲ ಮಾಡಬಹುದು ಇದು? ಮೇಡಮ್, ಇದು 2 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ವಯಸ್ಸಾದ್ರ ತನಕನೂ ಬಳಸ್ಬೋದು. ಏಜ್ ಲಿಮಿಟ್ ಅಂತ ಇಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಕೆಮ್ಮಾಗುತ್ತೆ, ಅವಾಗ ಶೀತ ಆಗ್ತಾ ಇರುತ್ತೆ, ಅವಾಗ ಉಸಿರಾಟದ ಸಮಸ್ಯೆಗಳಿರುತ್ತೆ, ಅವರೆಲ್ಲ ಯೂಸ್ ಮಾಡ್ಬೋದಾ ಮಕ್ಕಳನ್ನು? ಎಲ್ಲರೂ ಯೂಸ್ ಮಾಡ್ಬೋದು ಮೇಡಮ್. ಅಂದರೆ ಪದೇ ಈಗ ಕಫ ತೆಗೆಸ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ, ಪದೇ ಕಫದ ಸಮಸ್ಯೆ ಆಗ್ತಾ ಇದೆ ಅಂದರೆ ಅವರೆಲ್ಲ ಇದನ್ನು ಯೂಸ್ ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಕಾಫ್ ಕೇರ್ ಸಿರಪ್ಗಳಂತ ಬರ್ತವೆ, ಕಾಫ್ ಕೇರ್ ಟ್ಯಾಬ್ಲೆಟ್ಸ್ಗಳಂತ ಬರ್ತವೆ, ಚ್ಯೂ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಐಟಮ್ಸ್ಗಳಿದ್ದಾವೆ. ಅವನ್ನೆಲ್ಲ ಮಾಡಿ ಸರಿ ಮಾಡ್ಕೋಬೋದು. ಬಟ್ ಇದನ್ನು ಬಳಕೆ ಮಾಡೋದ್ರಿಂದ ಒಂದು ಎಕ್ಸಸೈಸ್ ಆಗುತ್ತೆ. ಇದ್ರ ಮೇಲೆ ನೇಮ್ ಬರಿಬೇಕು. ಫಸ್ಟ್ ಇದನ್ನು ಮಾಡೋ ಕೆಲಸ ಏನಂದರೆ, ಇದ್ರ ಮೇಲೆ ಯಾರು ಬಳಕೆ ಮಾಡ್ತಾರೆ ಅವ್ರ ಹೆಸರನ್ನ ಪರ್ಮನೆಂಟ್ ಮಾರ್ಕರಿಂದ ಬರೆದ್ಬೇಕು. ಓಕೆ, ಅವರು ಮಾತ್ರ ಉಪಯೋಗಿಸ್ಬೇಕು ಇದನ್ನು ಬೇರೆ ಯಾರೂ ಉಪಯೋಗಿಸಂಗಿಲ್ಲ. ಒಂದು ಮಷಿನ್ನು 25 ವರ್ಷ ಬರುತ್ತೆ. ಓಕೆ, ಅಂದಮೇಲೆ ಇದರಲ್ಲಿ ಏನು ಲಾಸ್ ಅಂತ ಇಲ್ಲ. ಈಗ ಎಲ್ಲೋ ನೀವು ಒಂದು ಕಾಫಿ ಶಾಪಲ್ಲಿ ಹೋಗಿ ಒಳ್ಳೆ ದೊಡ್ಡ ಕಾಫಿ ಶಾಪ್, ಸ್ಟಾರ್ಬಕ್ಸ್ ಅಂತ ದೊಡ್ಡ ಕಾಫಿ ಶಾಪ್ಗಳಲ್ಲಿ ಹೋದರೆ 1000, 2000, 3000 ಬರೀ ಟೀ ಕಾಫಿ ಬಿಲ್ ಆಗುತ್ತೆ. ಇದ್ರ ಬೆಲೆ ಅಷ್ಟೊಂದೇನಿಲ್ಲ. ಆರಾಮಾಗಿ ಇದನ್ನು ಪ್ರತಿಯೊಬ್ಬ ಮನುಷ್ಯ ಅಫೋರ್ಡಬಲ್ ಇದೆ, ಯೂಸ್ ಮಾಡ್ಬೋದು.